ಪಂಚರಾಜ್ಯಗಳ ಚುನಾವಣೆ ನಾಳೆ ರಿಸಲ್ಟ್ ಹೊರಗೆ ಬರುತ್ತೆ. ಆದರೆ ಚುನಾವಣೋತ್ತರ ಈ ಸಮೀಕ್ಷೆಗಳ ಬಗ್ಗೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಸಮೀಕ್ಷೆ ಬಂದು ಮಾರನೇ ದಿನ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಈ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಒಂದ್ ರೀತಿ ಕಾಂಗ್ರೆಸ್, ಅದರಲ್ಲೂ ಕೂಡ ಪಂಚರಾಜ್ಯಗಳ ಚುನಾವಣೆ, ಅದು 3 ಕಡೆ ಕಾಂಗ್ರೆಸ್ ನೆಲಕಚ್ಚುವಂತ ಊಹೆ ಬೇರೆ. ಅದು ಉತ್ತರ ಪ್ರದೇಶ, ಉತ್ತರಾಖಂಡ್ ಮತ್ತು ಮಣಿಪುರದಲ್ಲಿ ಸೋಲಿನ ಊಹೆ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿನೇ ಗೊತ್ತಿಲ್ಲ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ಮಾತಾಡೋದಕ್ಕೆ ರಾಹುಲ್ ಗಾಂಧಿ ನಕಾರ. ಅವರು ಹಿಂದೇಟಾಗ್ತಿದ್ದಾರೆ. ಗೊತ್ತಿಲ್ಲ, ಕಾದು ನೋಡುವ ತಂತ್ರವು ಅವರಿಗೆ ಇರಬೇಕೇನೋ, ಇಲ್ಲ ಈ ಸಮೀಕ್ಷೆಗಳ ಬಗ್ಗೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು, ಜನರೇ ಉತ್ತರ ಕೊಡ್ತಾರೆ ಎನ್ನುವ ಕಾನ್ಫಿಡೆನ್ಸ್ ಕೂಡ ಇರಬಹುದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ಬಟ್ ಸಮೀಕ್ಷೆ ಹೊರಬಂದ ಮಾರನೇ ದಿವಸ ರಾಹುಲ್ ಗಾಂಧಿ ಇದ್ಯಾವ ಚುನಾವಣೋತ್ತರ ಸಮೀಕ್ಷೆಗಳಿಗೂ ಕೂಡ ರಿಯಾಕ್ಷನ್ ಕೊಡೋದಕ್ಕೆ ಹಿಂದೇಟಾಕಿದ್ದಾರೆ. ಚುನಾವಣೋತ್ತರ ಸರ್ವೆಗಳು ಇವು, ಅಂದರೆ ಸಮೀಕ್ಷೆಗಳು. ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು 7ರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಬಿಜೆಪಿ ಒಂದು ಕಡೆ, ಕಾಂಗ್ರೆಸ್ಗೆ ಪರಿಸ್ಥಿತಿ ಏನು, SP ಏನು, BSP ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು, ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ